ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಯಿ ಸಂದೇಶಗಳನ್ನು ತಿಳಿದುಕೊಳ್ಳಿ. ಬನ್ನಿ ವೀಕ್ಷಕರೇ, ಇವತ್ತಿನ ಸಾಯಿ ಸಂದೇಶ ಏನಿದೆ ಅಂತ ನೋಡೋಣ. ಈ ಕಲಿಯುಗದಲ್ಲಿ ನೀವು ಸಂತೋಷದಿಂದ ಬದುಕಲು ಬಯಸಿದರೆ ಈ 5 ತತ್ವಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಸಾಯಿಯವರು ಹೇಳ್ತಾ ಇದ್ದಾರೆ. ಬೇರೆಯವರ ವರ್ತನೆಯಿಂದ ನಿಮ್ಮ ಆಂತರಿಕ ಶಕ್ತಿಗೆ ಎಂದು ಭಂಗ ಬರಲು ಬಿಡಬೇಡಿ. ಬೇರೆಯವರು ನಿಮ್ಮ ಜೊತೆ ಯಾವುದೇ ರೀತಿ ವರ್ತನೆ ಮಾಡಲಿ, ಆದರೆ ನಿಮ್ಮ ಒಳಗಿನ ಶಕ್ತಿ, ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡಿಕೊಳ್ಬೇಡಿ ಅಂತ ಸಾಯಿಯವರು ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಬೇರೆಯವರೊಂದಿಗೆ ಎಂದಿಗೂ ಹೋಲಿಸಿಕೊಳ್ಳಬೇಡಿ, ಏಕೆಂದರೆ ಪ್ರತಿಯೊಂದು ಆತ್ಮವು ತನ್ನದೇ ಆದ ಸಂತೋಷ ಮತ್ತು ದುಃಖಗಳ ವಿಶಿಷ್ಟ ಪ್ರಮಾಣವನ್ನು ಹೊಂದಿರುತ್ತದೆ. ಸಾಧ್ಯವಾದಷ್ಟು ಬೇಗ ಕ್ಷಮಿಸಲು ಕಲಿಯಿರಿ. ದ್ವೇಷವನ್ನು ಹಿಡಿದಿಟ್ಟುಕೊಳ್ಳುವುದು ನಿಮ್ಮ ಸ್ವಂತ ಮನಸ್ಸನ್ನು ಮಾತ್ರ ಕಲುಷಿತಗೊಳಿಸುತ್ತದೆ. ನೀವು ಎಷ್ಟು ಕ್ಷಮಿಸ್ತಾ ಹೋಗ್ತೀರೋ ಆದಷ್ಟು ನಿಮ್ಮ ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ. ಪ್ರತಿದಿನ ಒಳ್ಳೆಯ ಮತ್ತು ಸಕಾರಾತ್ಮಕ ಮಾತುಗಳನ್ನು ಮಾತನಾಡಿ, ಏಕೆಂದರೆ ನಾವು ಮಾತನಾಡುವ ಪ್ರತಿಯೊಂದು ಮಾತು ಅಪಾರ ಶಕ್ತಿಯನ್ನು ಹೊಂದಿದೆ. ಅದು ನಮ್ಮ ಜೀವನವನ್ನು ಸಹ ಪರಿವರ್ತಿಸುತ್ತದೆ. ಸಾಧ್ಯವಾದಷ್ಟು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸಿ. ಭಕ್ತನ ನಿಜವಾದ ಲಕ್ಷಣವೆಂದರೆ ಅವನ ಮುಖದಲ್ಲಿನ ನಗು. ಅವನ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಅವನ ಏಕೈಕ ಪರಿಹಾರ ಆ ನಗು. ಆ ನಗುವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ದೇವರು ಯಾವಾಗಲೂ ನಿಮ್ಮೊಂದಿಗಿದ್ದಾನೆ ಎಂಬ ನಿಮ್ಮ ಅಚಲ ನಂಬಿಕೆಯಿಂದ ಬರುವ ನಗುವನ್ನು ನೋಡಲು ಬಯಸುತ್ತಾನೆ. ಆದ್ದರಿಂದ ಯಾವಾಗಲೂ ನಗುತ್ತಿರಿ. ಎಲ್ಲರಿಗೂ ಶುಭೋದಯ, ಶುಭ ದಿನ.